ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮ್ಮ ಜೈನ ದೀಕ್ಷೆ ತಗೊಂಡಿದ್ದಾರೆ. ಇಬ್ಬರು ಜನ ದೀಕ್ಷೆ ತಗೊಂಡು ಲೈಫ್ ಲಾಂಗ್ ಅವರು ಯಾವ ನೀರನ್ನು, ಯಾವ ಎಲೆಯನ್ನು, ಯಾವ ದುಡ್ಡು ಇಟ್ಕೊಳ್ಳಲ್ಲ, ಪೂರ್ತಿ ಜೀವನ ಬ್ರಹ್ಮಚರ್ಯ ಪಾಲನೆ ಮಾಡೋರು ಲೈಫ್ ಲಾಂಗ್ ವ್ರತ ತಗೊಂಡಿದ್ದಾರೆ. ಈ ಪಂಚ ವ್ರತಗಳನ್ನು ಲೈಫ್ ಲಾಂಗ್ ಪಾಲನೆ ಮಾಡ್ತಾರೆ. ಪವಿತ್ರವಾದ ಜೀವನದಲ್ಲಿ ಯಾವ ಜೀವಕ್ಕೂ ತೊಂದರೆ ಆಗಬಾರ್ದು ಅಂತ ಜೀವನ ಮಾಡೋದು ಇದೆ ಜೈನ ದೀಕ್ಷೆ ಅಂತ. ಈ ದೀಕ್ಷೆಯಲ್ಲಿ ಅವರು ಇನ್ನು ಮುಂದೆ ಅವ್ರದ್ದು ಎಲ್ಲ ಸಂಸಾರ ಸಂಬಂಧ ಕಟ್ಟಾಕ್ಬಿಟ್ಟು ಪೂರ್ತಿ ವಿಶ್ವದಲ್ಲಿ ಮೈತ್ರಿ ಭಾವನೆ, ಎಲ್ಲ ವಿಶ್ವದಲ್ಲಿ ಎಲ್ಲರೂ ನಮ್ಮ ಪರಿವಾರ ಅಂತ ಹೇಳ್ಬಿಟ್ಟು ಎಲ್ಲ ಜೀವ ಹತ್ರ ಒಂದು ಒಳ್ಳೆ ವ್ಯವಹಾರ ಮಾಡೋದಲ್ಲಿ ನಮ್ಮ ಕಡೆಯಿಂದ ಯಾವ ಜೀವಕ್ಕೂ ತೊಂದರೆ ಆಗಬಾರ್ದು ಅಂಥದ್ದೊಂದು ವ್ಯವಹಾರ ಲೈಫ್ ಲಾಂಗ್ ಮಾಡೋರಿರ್ತಾರೆ. ಈ ಲೈಫ್ ಪವಿತ್ರ ಜೀವನಕ್ಕೆ ನಾವೆಲ್ಲ ಜೊತೆಗೆ ಬಂದಿದ್ದೀವಿ ಇಲ್ಲಿ. ಅವ್ರನ್ನ ಈ ಲೈಫ್ನಲ್ಲಿ ಸಪೋರ್ಟ್ ಮಾಡಿ ಮುಂದೆ ಹೋಗೋಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಅವ್ರ ಪರಿವಾರಗಳು ಎಲ್ಲ ಬಾಂಬೆಯಿಂದ ಬಂದಿದ್ದಾರೆ, ಕೆಲವು ಅಹಮದಾಬಾದಿಂದ ಬಂದಿದ್ದಾರೆ, ಪೂನಾಯಿಂದ ಬಂದಿದ್ದಾರೆ, ಬರೋಡದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ. ಇವ್ರಿಗೆ ಇಲ್ಲಿಂದ ಫೇರ್ವೆಲ್ ಕೊಡೋಕ್ಕೆ ಒಂದು. ಸೊ ಈ ಲೈಫಿಂದ ಇನ್ನು ಮುಂದೆ ಅವ್ರು ಯಾವತ್ತೂ ವಾಹನ ಉಪಯೋಗ ಮಾಡಲ್ಲ, ಎಲೆಕ್ಟ್ರಿಸಿಟಿ ಉಪಯೋಗ ಮಾಡಲ್ಲ, ಎಲ್ಲೂ ಯಾವ ನೀರನ್ನು ಮುಟ್ಟಲ್ಲ, ಬರೀ ಬಾಯ್ಲ್ಡ್ ಆ್ಯಂಡ್ ಕೂಲ್ ವಾಟರ್ ಮಾತ್ರ ತಗೊಂಡು ಕೂರ್ತಾರೆ ಅಷ್ಟೇ. ಅದು ಭಿಕ್ಷೆ ಬೆಳ್ಕೊಂಡು ತಗೊತಾರೆ. ಇದು ಫಾರ್ ವೆರಿ ರಿಚ್ ಫ್ಯಾಮಿಲಿ, ಹೈಲಿ ರಿಚ್ ಫ್ಯಾಮಿಲಿ ಇದ್ದಾರೆ. ಇನ್ ಸ್ಪೈಟ್ ಆಫ್ ವೆರಿ ರಿಚ್ ಫ್ಯಾಮಿಲಿ ಆಲ್ಸೋ ಲೈಫ್ ಲಾಂಗ್ ದೇ ಆರ್ ಗೋಯಿಂಗ್ ಟು ಗೋ ಇನ್ ಭಿಕ್ಷೆ ಹೌಸ್ ಟು ಹೌಸ್, ಟೇಕ್ ವೆರಿ ಲಿಟಲ್ ಫುಡ್ ಫ್ರಮ್ ಈಚ್ ಹೌಸ್ ಆ್ಯಂಡ್ ಅವ್ರ ಜೀವನ ಇದು ಅವ್ರ ಲೈಫ್ ನಿರ್ಮಾಣ ಮಾಡ್ಕೊಂಡವರು. ಸೊ ಇಂಥ ಒಂದು ಪವಿತ್ರವಾದ ಜೀವಕ್ಕೆ ಈ ಕಾರ್ಯಕ್ರಮ ನಾವು ಜನರಲ್ಲಿ ನಮ್ಮ ಸಮಾಜದಲ್ಲಿ ಅವ್ರಿಗೆ ತುಂಬ ಭಕ್ತಿಯಿಂದ, ತುಂಬ ಬಹುಮಾನದಿಂದ ಅವ್ರಿಗೆ ವಿದಾಯಿ ಅಂತ ಮಾಡಿಬಿಟ್ಟು ಇವಾಗ ಅವ್ರು ಇಲ್ಲಿ ನಡ್ಕೊಂಡು ಈ ಲೈಫ್ ಲಾಂಗ್ ವೆಹಿಕಲ್ ಇವಾಗ ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು. ಎಲ್ಲ ಎಲ್ಲಿ ಹೋಗ್ಬೇಕಂದ್ರೆ ಇವಾಗ 1000 ಕಿಲೋಮೀಟರ್ ನಡ್ಕೊಂಡು. ಹಾಂ ಸರ್, ಅವ್ರು ಮಲ್ಗೋದೆಲ್ಲ ಭೂಮಿ ಮೇಲೆ ಬರೀ ಒಂದು ಬಟ್ಟೆ ಹಾಕ್ಬಿಟ್ಟು ದಿಮ್ಮು ಇಟ್ಕೊಳ್ಳಲ್ಲ, ವಿತೌಟ್ ದಿಮ್ಮು ಬರೀ ಬಟ್ಟೆ ಮೇಲೆ ಮಲ್ಕೊಳ್ಳೋದು. ಲೈಫ್ ಲಾಂಗ್ ಬ್ರಹ್ಮಚರ್ಯ ಪಾಲನೆ ಮಾಡೋದು. ದುಡ್ಡನ್ನ ಮುಟ್ಟಕ್ಕಿಲ್ಲ, ನೀವು ದುಡ್ಡು ಕೊಟ್ಟರೆ ತಗೊಳ್ಳಲ್ಲ, ಮುಟ್ಟಕ್ಕೂ ಇಲ್ಲ. ಸೊ ಅಂಥ ಒಂದು ಪವಿತ್ರ ಜೀವನ ಹುಡುಕ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಅದಕ್ಕೆ ಬಹುಮಾನದಿಂದ ಎಲ್ಲ ಇಲ್ಲಿ ಬಂದಿದ್ದೀವಿ, ಇಕ್ಕಟ್ಟಾಗಿದ್ದೀವಿ. ಅವ್ರಿಗೆ ತುಂಬ ಜೀವನ ಒಳ್ಳೇದಾಗಲಿ ಅನ್ನೋ ಶುಭಾಶಯಗಳು. ಗುರು ಭಗವಂತಗಳು ನಮ್ಮದು ಗಚ್ಚಾಧಿಪತಿ ಆಚಾರ್ಯ ಯುಗಭೂಷಣ್ ಸೂರಿ ಮಹಾರಾಜ ಅಂತ ಅವ್ರದ್ದು 109ನೇ ಶಿಷ್ಯ ಇವತ್ತು ಮಾಡಿದ್ದಾರೆ. 109 ಜನ ದೀಕ್ಷೆ ಕೊಟ್ಟಿದ್ದಾರೆ. ಎಲ್ಲ ಇವಾಗ ಜೊತೆಗೆ ಬಸವನಗುಡಿ, ನಮ್ಮ ಬಸವನಗುಡಿ ಏರಿಯಾನಲ್ಲೇ ಅವ್ರದ್ದು ಚತುರ್ಮಾಸಗಳು ಇದೆ. ಮತ್ತು ಬೆಂಗಳೂರು 10 ಕಡೆ ಅವ್ರದ್ದು ಬೇರೆ ಬೇರೆ ಕಡೆ ಎಲ್ಲ ಸಾಧು ಕಲಿಸಿದ ಚತುರ್ಮಾಸಗಳು ಇದೆ. ಈ ಚತುರ್ಮಾಸ ಪವಿತ್ರ ಜೀವನ, ಅಹಿಂಸಮಯ ಜೀವನ, ಹೆಂಗೆ ಜೀವನ ಮಾಡಬೇಕು ಅಂತ ಉದ್ದೇಶ ಎಲ್ಲ ಕಡೆ ಕೊಡ್ತಾರೆ ಅಂತ ಅವ್ರ ಜೀವನವನ್ನು ಮಾಡ್ತಾ ಇದ್ದಾರೆ. ಅವ್ರು ತುಂಬ ಪ್ರಭಾವಶಾಲಿ. ಅವ್ರಿಗೆ ಈ ಲೈಫ್ನಲ್ಲಿ ನಿಮಗೆ ಪೂರ್ತಿ ವರ್ಲ್ಡ್ನಲ್ಲಿ ನೀವು ಯಾವ ಟಾಪಿಕ್ ಮಾತಾಡಿ ಅವ್ರನ್ನ ನಿಮಗೆ ಕನ್ವಿನ್ಸಿಂಗ್ ರಿಪ್ಲೈ ಕೊಡ್ತಾರೆ. ನೀವು ಜಡ್ಜ್ ಭಾಷೆ ಬೇಕಾದ್ರೆ ಜಡ್ಜಸ್ ಮಾತಾಡ್ತಾರೆ, ನಿಮಗೆ ವಕೀಲ್ ಭಾಷೆ ವಕೀಲ್ ಮಾತಾಡ್ತಾರೆ, ನಿಮಗೆ CA ಬೇಕಾದ್ರೆ CA ಮಾತಾಡ್ತಾರೆ. ಅವ್ರ ಲ್ಯಾಂಗ್ವೇಜ್ನಲ್ಲಿ ಅವ್ರು ಅರ್ಥ ಮಾಡೋಕ್ಕೆ ನಾಸಾ ಸೈಂಟಿಸ್ಟ್ ಮೀಟಿಂಗ್ ಮಾಡಿದ್ರೆ ಸಾಹೇಬ್ ಹತ್ರ. ನಾಸಾ ಸೈಂಟಿಸ್ಟ್ ಅವರು ಆಮೇಲೆ ಗುರುಗಳ ಮೀಟಿಂಗ್ ಮಾಡುವ 2 ವರ್ಷ ಮುಂಚೆ ತಿರ್ಗಾ ಹೋಗ್ಬಿಡಂತ ನಾವು ನಾಸಾದು ಹೈ ಸೆಕ್ರೆಟರಿ ಝೋನಿಂದ ಅದು ಮುಂದೆ CD ಕಲ್ತಾನ ಆಗ್ಬಿಡಿದಂತೆ. ಗುರುಗಳು ಪ್ರೂವ್ ಮಾಡಿದೆ ಅವ್ರಿಗೆ 3 ಸರಿ ನೀವು ಸ್ಟುಡಿಯೋ ಕೆಲಸ ಮಾಡಿದಿರಂತ. ಅದು ಗುರುಗಳು ಪ್ರೂವ್ ಮಾಡಿದೆ ಅವ್ರಿಗೆ. ಅಂತ ತುಂಬ ಜ್ಞಾನಿಗಳು. ಆಲ್ ಜಿಯೋ ಪೊಲಿಟಿಕಲ್ನಲ್ಲಿ ವಸುದೈವ ಕುಟುಂಬಕ ಅಂತ ಪ್ರೋಗ್ರಾಮ್ ಬರ್ತಾ ಇದೆ 19 ಜುಲೈಗೆ. ಈ 19 ಜುಲೈ ಪ್ರೋಗ್ರಾಮ್ ಬರ್ತದ್ದು ವಸುದೈವ ಕುಟುಂಬಕ. ಅದಕ್ಕೂ ಇಂಡಿಯಾ ಫೌಂಡೇಶನು, ಮೋದಿ ಅವ್ರದ್ದು ಎಲ್ಲ ಅದು ಥಿಂಕ್ ಟ್ಯಾಂಕ್ ಎಲ್ಲ ಬರ್ತಾ ಇದ್ದಾರೆ ಬೆಂಗಳೂರಿಗೆ 19 ಜುಲೈಗೆ. ಬಸವನಗುಡಿಯಲ್ಲಿ ಇದೆ ಅವ್ರ ಪ್ರೀಕರ್ಸರ್ ಅಂತ. ಅಲ್ಲೂ ಬಸವ ಕುಟುಂಬದಲ್ಲೂ ಪೂರ್ತಿ ಜೀವದಲ್ಲಿ ಎಲ್ಲ ಒಂದು ಪೂರ್ತಿ ವರ್ಲ್ಡ್ ಇಸ್ ಒನ್ ಫ್ಯಾಮಿಲಿ. ಎಲ್ಲರಿಗೂ ಯಾರು ಕಡಿಮೆ ಇದೆ ಅವ್ರಿಗೆ ಹೆಂಗೆ ಮೇಲೆ ತೊಗೊಬೇಕು, ವಿತೌಟ್ ಎನಿ ಶೋಷಣೆ ಮಾಡದೆ ಅವ್ರಿಗೆ ಹೆಂಗೆ ಮೇಲೆ ತಗೋಂಥ ಗುರುದೇವ್ರ ಜಬರ್ದಸ್ತ್ ಉದ್ದೇಶ ಇದೆ. ಪೂರ್ತಿ ವರ್ಲ್ಡ್ ನಮ್ಮ ಫ್ಯಾಮಿಲಿ ಅಂತ ಎಲ್ಲ ಜೀವದ ಮೇಲೆ ಕರುಣೆ ಬರಬೇಕಂತ ಹೇಳ್ಬಿಟ್ಟು ಒಂದು ಅತಿ ಉತ್ತಮವಾದ ಕಾರ್ಯಕ್ರಮಗಳು ಇದೆ. ಅಲ್ಲಿಗೂ ತಮ್ಮ ಕರಿತೇವೆ ನಾವು, ಅಲ್ಲಿ ಬನ್ನಿ ತಾವೆಲ್ಲರೂ, ಅಲ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ. ತಮ್ಮ ಪರಿಚಯ ಹೇಳಿ ಸರ್. ತಮ್ಮ ಪರಿಚಯ ಹೇಳಿ. ಹಾಂ ಸರ್, ತಮ್ಮ ಪರಿಚಯ ಹೇಳಿ. ನನ್ನ ಹೆಸರು ದಿಲೀಪ್ ಪಿರ್ಗಲ್ ಅಂತ. ಐ ಆಮ್ ಎ ಡೈಮಂಡ್ ಮರ್ಚೆಂಟ್ ಬೇಸ್ ಇನ್ ಬಸವನಗುಡಿ. ನಾವು ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ ಇದ್ದೀವಿ. ಗುರುಗಳಿಗೆ ನಾವು 35 ವರ್ಷದಿಂದ ಪರಿಚಯ ಇದ್ದೀವಿ ಗುರುಗಳ ಹತ್ರ. ಮತ್ತು ಇವರು ಒಂದೊಂದು ಸೂಕ್ಷ್ಮದಲ್ಲಿ ಮಾತಿನಲ್ಲಿ ಕೇಳೋದಂಥ ವಿಷಯ ಅಂತ ಹೇಳಿದ್ರೆ ನಾಲೆಜ್. ನೀವು ಸೈನ್ಸ್ ಬಗ್ಗೆ ಮಾತಾಡಿ, ಸೈನ್ಸ್ ಬಗ್ಗೆ ಮಾತಾಡ್ತಾರೆ. ನೀವು ಯಾವ ಸಬ್ಜೆಕ್ಟಲ್ಲಿ ವರ್ಲ್ಡ್ನಲ್ಲಿ ಆ ಸಬ್ಜೆಕ್ಟ್ ಬಗ್ಗೆ ಇನ್ ಡೆಪ್ತ್ ನಾಲೆಜ್ ಇದೆ ಅವ್ರಿಗೆ. ಅವ್ರು 14 ವರ್ಷ ಮುಂಚೆ ಹೇಳಿದ್ರು ಡೌನ್ಫಾಲ್ ಅಮೆರಿಕಾ ಸ್ಟಾರ್ಟೆಡ್ ಅಂತ. ಇವಾಗ ಇದು ಅವ್ರನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಮುಂದೇನು ಗುರುಗಳದ್ದು ಫುಲ್ ಅಮೆರಿಕಾ ಬಗ್ಗೆ ನೆಕ್ಸ್ಟ್ ಫರ್ದರ್ ಇನ್ನೂ ಡೌನ್ಫಾಲ್ ಆಗ್ತಿದೆ ಅಂತ ಹೇಳಿದ್ದಾರೆ. ಇಂಡಿಯಾ ಇಸ್ ಗೋಯಿಂಗ್ ಟು ಎಮರ್ಜ್ ಆಸ್ ಎ ವರ್ಲ್ಡ್ ಟಾಪ್ ಲೀಡರ್ ಅಂತ ಮುಂದೆ ಬರ್ತಾರೆ ಅಂತಲೂ ಗುರುಗಳು ನಮ್ಗೆ 15 ವರ್ಷ ಮುಂಚೆ ಹೇಳಿದರು. ಇಂಡಿಯಾಸ್ ಟೈಮ್ ಇಸ್ ನಾವು ಕಮ್ ಅಂತ. ಸೊ ಮುಂದೆ ಇವಾಗ ನಮ್ಮ ಇಂಡಿಯಾದ ಟೈಮ್ ಇದೆ. ನಮ್ಮ ಭಾರತದ ದೇಶದಲ್ಲಿ ಮುಂದೆ ನಾವೆಲ್ಲರೂ ಜೊತೆಗೆ ಬರ್ಕೊಳ್ಳೋಂಥ ನಮ್ಮ ಕನ್ನಡ ಭಾಷೆಯಲ್ಲೂ ತುಂಬ ಇಷ್ಟ ಆಗ ನಾವು ಓದಿ. ನಾನು ಕನ್ನಡ ನಮ್ಗೆ ಬರೆಯೋಕ್ಕೆ ಬರ್ತೀವಿ ಕನ್ನಡ. ಇನ್ ಸ್ಪೈಟ್ ಆಫ್ ಐ ಬಿಂಗ್ ಮಾರ್ವಾಡಿ, ಐ ನೋ ವೆರಿ ವೆಲ್ ಕನ್ನಡ. ಐ ಲವ್ ಕನ್ನಡ ಲ್ಯಾಂಗ್ವೇಜ್ ಬಿಕಾಸ್ ಇಟ್ ವೆರಿ ನಿಯರ್ ಟು ಸಂಸ್ಕೃತ್. ಮತ್ತು ಕನ್ನಡದಲ್ಲಿ
ಬರೀಬೋದು. ತುಳುಕಲ್ಲಿ ಹೇಳಿದ್ದೀನಿ, ನಮ್ಮೆಲ್ಲ ಕೆಲವು ಬೋರ್ಡ್ಗಳು ಎಲ್ಲ ಕನ್ನಡದಲ್ಲಿ ಹಾಕಿ ನಾವು, ಯಾಕಂದ್ರೆ ನಮಗೆ ನಾವು ಇಲ್ಲಿದ್ದರೆ ನಾವು ಈ ಭಾಷೆ ನಮಗೆ ತುಂಬ ಪ್ರಿಯ. ಹಾಗೆ ತಾವೆಲ್ಲ ಬಂದು ತುಂಬ ಸಂತೋಷ ಆಯಿತು.